ನಮಸ್ಕಾರ ಸ್ನೇಹಿತರೆ. ಈ ಮೇನ್ ಬೋರ್ಡ್ ಐ ಪಿ ಒಗಳಲ್ಲಿ 3 ಹೊಸ ಐ ಪಿ ಒಗಳು ರಿಲೀಸ್ ಆಗಿದ್ದಾವೆ. ಇವುಗಳ ಡೇಟು ಸಹ ಅನೌನ್ಸ್ ಆಗಿದೆ. ಹಾಗೂ ಈ ಒಂದು ಐ ಪಿ ಒಗಳ ಸಂಕ್ಷಿಪ್ತ ವಿವರಣೆಗಳನ್ನು ನೋಡೋಣ. ನೋಡಿ, ಅದ್ವಿತ್ ಜ್ಯುವೆಲ್ಸ್ ಅಂತ, ಇದು ಜ್ಯುವೆಲರಿ ಪ್ರೊಡಕ್ಟ್ ಮಾಡುವಂಥ ಕಂಪನಿ. ಈ ಒಂದು ಕಂಪನಿ ರಾಜಸ್ಥಾನದಲ್ಲಿ ಬಿಲ್ಡ್ ಆಗುವಂಥ ಕಂಪನಿ ಆಗಿದೆ. ಈ ಕಂಪನಿ ಒಟ್ಟು ಷೇರುಗಳು 1,20,00,000 ಷೇರುಗಳಿದ್ದಾವೆ. ಇದು ಫ್ರೆಶ್ ಇಶ್ಯೂ ಆಗಿರುತ್ತದೆ. ಓಪನ್ ಯಾವಾಗ ಆಗುತ್ತಂದರೆ ಜೂನ್ 23ರಿಂದ ಜೂನ್ 25ರವರೆಗೂ ಓಪನ್ ಆಗುತ್ತದೆ. ಇದು ಅಲಾಟ್ಮೆಂಟ್ ಆಗುವ ಡೇಟ್ ಯಾವುದಂದರೆ ಜೂನ್ 29, 2026. ಹಾಗೂ ಲಿಸ್ಟಿಂಗ್ ಆಗುವ ಡೇಟ್ ಯಾವುದಂದರೆ ಜುಲೈ 1, 2026. ಇದು ಸಂಕ್ಷಿಪ್ತ ಮಾಹಿತಿ ಇರುತ್ತದೆ. ಇನ್ನೂ ವಿವರವಾದ ಮಾಹಿತಿ ಇನ್ನೂ ಬರಬೇಕಾಗಿದೆ. ಸದ್ಯ ಇದರದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಆಲ್ರೆಡಿ ಜೂನ್ 23ರಂದು ಐ ಪಿ ಓಪನ್ ಆಗುತ್ತೆ. ಜೂನ್ 25ರಂದು ಐ ಪಿ ಕ್ಲೋಸ್ ಆಗುತ್ತೆ. ಇನ್ನೂ ಪ್ರೈಸ್ ಬ್ಯಾಂಡ್ ಅನೌನ್ಸ್ ಆಗಿರೋದಿಲ್ಲ. ಹಾಗೂ ಈ ಕಂಪನಿಯ ಮಾರ್ಕೆಟ್ ಕ್ಯಾಪು ಸಹ ಅನೌನ್ಸ್ ಆಗಿರೋದಿಲ್ಲ. ಈ ಐ ಪಿ ಒ ಟೋಟಲ್ ಇಶ್ಯೂ ಷೇರುಗಳು 1,19,68,000 ಷೇರುಗಳಿದ್ದಾವೆ. ಟೋಟಲ್ ಇಶ್ಯೂ ಇದು ಫ್ರೆಶ್ ಇಶ್ಯೂ ಆಗಿದೆ. ಆಲ್ರೆಡಿ ಈ ಷೇರುಗಳು ಫ್ರೀ ಇಶ್ಯೂ ಅಲ್ಲಿ 3,38,42 ಷೇರುಗಳಿದ್ದಾವೆ. ಈ ಫ್ರೆಶ್ ಇಶ್ಯೂ ಇದಾವಲ್ಲ, ಇದರಲ್ಲಿ ಆ್ಯಡ್ ಆಗಿ 4,58,10,10,000 ಷೇರುಗಳಾಗ್ತವೆ ಐ ಪಿ ಒ ಬಂದ ನಂತರ. ಅಂದರೆ ಈ ಕಂಪನಿಯು ಹೊಸದಾಗಿ ಒಂದು ಬಂಡವಾಳವನ್ನು ಸಾರ್ವಜನಿಕರಿಂದ, ಕ್ವಾಲಿಫೈಡ್ ಇನ್ವೆಸ್ಟರ್, ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರಿಂದ ಒಂದು ಬಂಡವಾಳವನ್ನು ಸಾರ್ವಜನಿಕವಾಗಿ ಬಂದು ಬಂಡವಾಳವನ್ನು ಸಂಗ್ರಹಿಸುತ್ತಿದೆ. ಮುಂಚೆ ಹೇಳ್ದಂಗೆ ಐ ಪಿ ಓಪನಿಂಗ್ ಡೇಟು ಜೂನ್ 23, ಕ್ಲೋಸಿಂಗ್ ಡೇಟು ಜೂನ್ 25, ಅಲಾಟ್ಮೆಂಟ್ ಡೇಟು ಜೂನ್ 29. ನಿಮಗೆ ನಾವು ಅಮೌಂಟು ಏನಾದರೂ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ರೀಫಂಡ್ ಆಗೋದು ಜೂನ್ 30ರಂದು. ಹಾಗೂ ಒಂದು ವೇಳೆ ನಮಗೆ ಅಲಾಟ್ಮೆಂಟ್ ಆದರೆ ನಮ್ಮ ಷೇರುಗಳು ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಜೂನ್ 30ರಂದು ಕ್ರೆಡಿಟ್ ಆಗ್ತವೆ. ಹಾಗೂ ಲಿಸ್ಟಿಂಗ್ ಡೇಟ್ ಬಂದ್ಬಿಟ್ಟು ಜುಲೈ 1, 2026 ಆಗಿರುತ್ತದೆ. ಆ ಒಂದು ಷೇರುಗಳು ಯಾರ್ಯಾರಿಗೆ ಎಷ್ಟೆಷ್ಟು ರಿಸರ್ವ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ. ನೋಡಿ, ಕ್ವಾಲಿಫೈಡ್ ಇನ್ವೆಸ್ಟರ್ಸ್ ಏನಿದಾರಲ್ಲ, ಕ್ವಾಲಿಫೈಡ್ ಇನ್ವೆಸ್ಟರ್ಸ್ ಅಂದರೆ ಆ್ಯಂಕರ್ ಇನ್ವೆಸ್ಟರ್ಸ್ ಪ್ಲಸ್ QIB ಇನ್ವೆಸ್ಟರ್ಸು ಬರ್ತಾರೆ. ಕ್ವಾಲಿಫೈಡ್ ಇನ್ವೆಸ್ಟರ್ಸ್ಗೆ 50% ಅಂತ ನೋಡಿ, 49.98 ಅಂದರೆ 50%. ಹೈ HNI ಇನ್ವೆಸ್ಟರ್ಸು, ಅದರಲ್ಲಿ ಬಿಗ್ HNI ಹಾಗೂ ಸ್ಮಾಲ್ ಇನ್ವೆಸ್ಟರ್ಸ್ಗೆ ಇರುವಂಥ ಟೋಟಲ್ ರಿಸರ್ವ್ ಎಷ್ಟು ನೋಡೋಣ. HNI ಇದವರಿಗೆ ಟೋಟಲ್ 15%, ಹಾಗೂ ಅದರಲ್ಲಿ ಬಿಗ್ ಇನ್ವೆಸ್ಟರ್ಸ್ಗೆ 15%, ಬಿಗ್ ಇನ್ವೆಸ್ಟರ್ಸ್ಗೆ 10, ಹಾಗೂ ಸ್ಮಾಲ್ ಇನ್ವೆಸ್ಟರ್ಸ್ಗೆ 5% ಇರುತ್ತದೆ. ಈಗ ರಿಟೇಲರ್ಸ್ಗೆ ಎಷ್ಟಿದೆ ಎಂಬುದನ್ನು ನೋಡೋಣ. 35% ಪರವಾಗಿಲ್ಲ, ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಇರುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಈ ಕಂಪ್ನಿ ಏನು ಮಾಡುತ್ತಪ್ಪ ಅಂದರೆ, ಈ ಕಂಪ್ನಿಯು ಇದು 2019ರಲ್ಲಿ ಸ್ಥಾಪನೆ ಆಗಿದೆ. ಇದರ ಕಂಪ್ನಿಯ ಹೆಸರು ಅದ್ವಿತ್ ಜ್ಯುವೆಲ್ಸ್. ಇದು ಜೈಪುರದಲ್ಲಿ ಸ್ಥಾಪನೆ ಆಗಿದೆ. ಜೈಪುರಿನಲ್ಲಿ ಬೇಸ್ ಆಗಿರುವಂಥ ಇದು ಜ್ಯುವೆಲರಿ ಕಂಪ್ನಿ ಆಗಿರುತ್ತದೆ. ಪೋಲ್ಕಿ, ಡೈಮಂಡ್, ಸ್ಟಡ್ಸ್, ಪೀಸಸ್ಗಳನ್ನು ರೆಡಿ ಮಾಡುತ್ತೆ. ಇದು ಒಂದು ರಾಮ್ ಬ್ಯಾಜೋ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಶಾಪ್ಗಳು ಕಂಡುಬರುತ್ತವೆ. ನೆಕ್ಲೆಸ್ಸು, ರಿಂಗ್ಸ್, ಬೆಂಗಲ್ಸ್ ಅಂದರೆ ಬಳೆಗಳು, ಈ ಥರ ಇದು ಪ್ರಾಡಕ್ಟ್ ಮಾಡುತ್ತದೆ. ಇದು ಜೈಪುರದಲ್ಲಿ 4,450 ಸ್ಕ್ವೇರ್ ಫೀಟಲ್ಲಿ ಈ ಒಂದು ಕಂಪ್ನಿ ಇರುತ್ತದೆ. ಆ ಒಂದು ಯೂನಿಟಲ್ಲಿ ಇವೆಲ್ಲ ಜ್ಯುವೆಲರ್ಸ್ಗಳನ್ನು ಪ್ರಾಡಕ್ಟ್ ಮಾಡುತ್ತದೆ. ಈ ಒಂದು ಕಂಪ್ನಿಗೆ ಎಲ್ಲಿಂದ ಆದಾಯ ಬರುತ್ತೆ ಎಂಬುದನ್ನು ನೋಡೋದು. ಇದು ಪ್ಯಾನ್ ಇಂಡಿಯಾ ಕಂಪ್ನಿ ಆಗಿದೆ. ಇದಕ್ಕೆ ಮಹಾರಾಷ್ಟ್ರ, ಹರಿಯಾಣ, ಗುಜರಾತ್, ದಿಲ್ಲಿ, ಪಂಜಾಬ್, ರಾಜಸ್ಥಾನ್, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ತೆಲಂಗಾಣ ಇಷ್ಟೆಲ್ಲ ಮುಂತಾದ ರಾಜ್ಯಗಳಿಂದ ಈ ಕಂಪ್ನಿಗೆ ರೆವೆನ್ಯೂ ಬರ್ತಾಯಿದೆ. ಪ್ರಸ್ತುತ ಈ ಏಪ್ರಿಲ್ 31 ಪ್ರಕಾರ ಈ ಕಂಪ್ನಿಯಲ್ಲಿ 111 ಜನ ಎಂಪ್ಲಾಯ್ಗಳಿದ್ದಾರೆ. ಈ ಕಂಪ್ನಿಯ ಫೈನಾನ್ಸ್ ಸ್ಟೇಟ್ಮೆಂಟ್ ನೋಡೋಣ. ನೋಡಿ, ಈ ಕಂಪ್ನಿ ಇದರ ಅಸೆಟ್ ಬಂದ್ಬಿಟ್ಟು 2023ರಲ್ಲಿ 29 ಕೋಟಿ, 2024ರಲ್ಲಿ 67, 25ರಲ್ಲಿ 140 ಕೋಟಿ, 25 ಡಿಸೆಂಬರ್ವರೆಗೆ 169 ಕೋಟಿ. ಅಂದರೆ ಇದರ ಅಸೆಟ್ಟು ಇಂಪ್ರೂವ್ ಆಗ್ತಾ ಬಂದಿದೆ. ಏರಿಕೆಯಲ್ಲಿ ಇದರ ಅಸೆಟ್ ಇಂಪ್ರೂವ್ ಆಗಿದೆ. ಟೋಟಲ್ ಇನ್ಕಮ್ ಬಂದುಬಿಟ್ಟು ಈ ಕಂಪ್ನಿಯ ಇನ್ಕಮ್ ವಾರ್ಷಿಕವಾಗಿ ಎಷ್ಟು ಬರುತ್ತೆ? 46 ಕೋಟಿ 2023ರಲ್ಲಿ, 69 ಕೋಟಿ 2024ರಲ್ಲಿ, 2025ರಲ್ಲಿ 124 ಕೋಟಿ, 2025 ಡಿಸೆಂಬರ್ ಅನ್ನೋಷ್ಟರಲ್ಲಿ 123 ಕೋಟಿ ಇದರದ್ದು ಒಂದು ಟೋಟಲ್ ಇನ್ಕಮ್ ಆಗಿರುತ್ತದೆ. ಎಲ್ಲ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ಇದರ ಲಾಭ ಎಷ್ಟು ಉಳಿತಿದೆ ಎಂಬುದು ನೋಡೋಣ. ನೋಡಿ, 2023ರಲ್ಲಿ 10 ಕೋಟಿ, 2024ರಲ್ಲಿ 14 ಕೋಟಿ, 2025ರಲ್ಲಿ 25 ಕೋಟಿ, 2025 ಡಿಸೆಂಬರ್ವರೆಗೆ 25.44 ಕೋಟಿ ಇದರದ್ದು ಪ್ರಾಫಿಟ್ ಉಳಿತಾಯವಾಗ್ತದೆ. ಎಲ್ಲ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ಖರ್ಚುಗಳೆಲ್ಲ ತೆಗೆದು ಅಷ್ಟೊಂದು ಉಳಿತಾಯ ಆಗ್ತದೆ. ಆಮೇಲೆ ಇದರದ್ದು ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂಬುದು ತಿಳ್ಕೊಳ್ಳೋಣ. ಅಂದರೆ ಈ ಒಂದು ಕಂಪ್ನಿ ಮೇಲೆ ಲೋನ್ ಎಷ್ಟಿದೆ, ಸಾಲ ನೋಡಿ. ಮೊದಲ ವರ್ಷ ಇದ್ದು 2023ರಲ್ಲಿ 5.84ರಷ್ಟಿತ್ತು. 2024ರಲ್ಲಿ 19 ಕೋಟಿ, 2025ರಲ್ಲಿ 74 ಕೋಟಿ,
2025 ಡಿಸೆಂಬರಲ್ಲಿ 64 ಕೋಟಿ. ಅಂದರೆ ಈ ಒಂದು 3 ತಿಂಗಳಲ್ಲಿ ಮಾರ್ಚಿಂದ ಡಿಸೆಂಬರ್ ಅಂದರೆ 3 ತಿಂಗಳಲ್ಲಿ ರಿಡ್ಯೂಸ್ ಆಗಿದೆ. ಅಂದರೆ 10 ಕೋಟಿ ಮೈನಸ್ ಆಗಿದೆ ಲೋನ್. ಅಂದರೆ ಲೋನನ್ನು ಇವರು ಕಡಿಮೆ ಮಾಡಲು ತೀರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು IPO ಇದಕ್ಕೆ ಕಾಂಪಿಟೇಟರ್ ಕಂಪ್ನಿಗಳು ಯಾವೆಂಬುದು ನೋಡೋಣ. ಇವು ಲಾಸ್ಟ್ ಇಯರ್ IPO ಬಂದಂಥ ಕಂಪ್ನಿಗಳು. ಆಲ್ಮೋಸ್ಟ್ ಅಲ್ಲಿ ಇವು ಒಳ್ಳೆ ಪಾಸಿಟಿವಲ್ಲೇ ಲಿಸ್ಟ್ ಆಗಿರ್ತವೆ. ಕಂಪ್ನಿ ಮೇನ್ ಬೋರ್ಡ್ IPOಗಳಾಗಿದ್ದು 3 ಕಂಪ್ನಿಗಳು ಲಾಸ್ಟ್ ಇಯರ್ ಬಂದಿದ್ದಾವೆ. PNGS, ರೇವಾ ಡೈಮಂಡ್ ಜ್ಯುವೆಲ್ಲರಿ, ಶೃಂಗಾರ್ ಹೌಸ್ ಆಫ್ ಮಂಗಲಸೂತ್ರ ಲಿಮಿಟೆಡ್, ಬ್ಲೂ ಸ್ಟೋನ್ ಜ್ಯುವೆಲ್ಲರಿ ಆ್ಯಂಡ್ ಲೈಫ್ ಸ್ಟೈಲ್ ಲಿಮಿಟೆಡ್ ಅಂತ ಈ ಕಂಪ್ನಿಗಳು ಲಾಸ್ಟ್ ಇಯರ್ ಬಂದಿದ್ದವು. IPOಗೆ ಬಂದು ಲಿಸ್ಟ್ ಆಗಿದ್ದಾವೆ. ಇವು ಆಲ್ಮೋಸ್ಟ್ ಅಲ್ಲೂ ಈ 3 IPOಗಳು ಪಾಸಿಟಿವಲ್ಲಿ ಲಿಸ್ಟ್ ಆಗಿರುತ್ತವೆ. ಈ ಒಂದು ಕಂಪ್ನಿಯಲ್ಲಿ ಹೂಡಿಕೆ ಮಾಡಬೇಕೆಂದುಕೊಂಡಿದ್ದರೆ ತಾವು ನಿಮ್ಮದೇ ಆದ ಎನಲೈಸ್ ಮಾಡಿ. ಈ ಒಂದು ವಿಡಿಯೋ ತಮ್ಮ ಮಾಹಿತಿ ಮತ್ತು ಎಜುಕೇಷನ್ ಪರ್ಪಸ್ಗಾಗಿ. ಈ ಒಂದು ಮಾಹಿತಿ ತಮಗೆ ಯಾವುದೇ ಸ್ಟಾಕನ್ನು ಬೈ ಹಾಗೂ ಸೇಲ್ ಮಾಡಲು ಯಾವುದೇ ಸಲಹೆ ಆಗಿರುವುದಿಲ್ಲ. 2ನೇ ಕಂಪ್ನಿಯಾದ ಆಸ್ಥಾ ಫಿನ್ಟೆಕ್ಸ್. ಈ ಕಂಪನಿಯು ಒಂದು ಟೆಕ್ಸ್ಟೈಲ್ ಕಂಪನಿಯಾಗಿದೆ. ಈ ಕಂಪನಿ ನೂಲುಗಳನ್ನು ಪ್ರೊಡಕ್ಟ್ ಮಾಡಿ ಬೇರೆ ಟೆಕ್ಸ್ಟೈಲ್ ಕಂಪನಿಗಳಿಗೆ ಮಾರಾಟ ಮಾಡುತ್ತದೆ. ಈ ಕಂಪನಿಯ ನೂಲುಗಳಿಂದ ಟವೆಲ್, ಬಟ್ಟೆಗಳು ಹಾಗೂ ಸ್ವೆಟರ್ ಮುಂತಾದ ಬಟ್ಟೆ ಉತ್ಪನ್ನಗಳನ್ನು ರೆಡಿ ಮಾಡಲಾಗ್ತದೆ. ಆಸ್ಥಾ ಫಿನ್ಟೆಕ್ಸ್ ಕಂಪನಿಯು ಇದೊಂದು IPO ಬರ್ತಾ ಇದೆ. ಮೇನ್ ಬೋರ್ಡ್ IPO ಆಗಿದ್ದು ಇದು ಇನ್ನೂ ಡೇಟ್ ಅನೌನ್ಸ್ ಆಗಬೇಕಾಗಿದೆ. ಕ್ಲೋಸಿಂಗ್ ಡೇಟ್, ಓಪನ್ ಡೇಟ್ ಇನ್ನೂ ಅನೌನ್ಸ್ ಆಗಿರೋದಿಲ್ಲ. ಇದರದ್ದು ಇಶ್ಯೂ ಸೈಜ್ ಬಂದುಬಿಟ್ಟು ಫ್ರೆಶ್ ಇಶ್ಯೂ ಸೈಜ್ ಇರುತ್ತದೆ. ಇದು 160 ಕೋಟಿ ಬಂಡವಾಳವನ್ನು ಸಂಗ್ರಹಣೆ ಮಾಡುತ್ತಾ ಇದೆ. ಈ ಶೇರ್ ಎಷ್ಟು ರಿಸರ್ವ್ ಮಾಡಿದ್ದಾರೆ ಅಂದರೆ VIP ಇನ್ವೆಸ್ಟರ್ಸ್ಗೆ 50% ಹಾಗೂ ರಿಟೇಲರ್ಸ್ಗೆ 35%, HNI ಇನ್ವೆಸ್ಟರ್ಸ್ಗೆ 15%. NI ಅಂದರೆ ನನ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ಸ್ ಲೆಕ್ಕ. ಅಂದರೆ ಇವರು ಇಂಡಿವಿಜುವಲ್ ಇನ್ವೆಸ್ಟರ್ಸೇ, ಆದರೆ ಇವರು 2 ಲಕ್ಷದಿಂದ 10 ಲಕ್ಷದವರೆಗೂ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಸ್ಮಾಲ್ HNI ಇನ್ವೆಸ್ಟರ್ ಅಂತ ಹೇಳಲಾಗ್ತದೆ. ಇನ್ನೂ ಒಂದು ಕ್ಯಾಟಗರಿ ಬಿಗ್ HNI ಇನ್ವೆಸ್ಟರ್ಸ್ ಅಂದರೆ ಅವರು 10 ಲಕ್ಷಕ್ಕಿಂತ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಕಂಪನಿಯ ಫೈನಾನ್ಸ್ ಸ್ಟೇಟ್ಮೆಂಟ್ ನೋಡುವ. 2023ರಿಂದ ಇದರ ಕಂಪನಿ ಅಸೆಟ್ಟು ಉತ್ತಮ ರೀತಿಯಲ್ಲಿ ಏರಿಕೆಯಲ್ಲಿದೆ. ಇದರ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ನೋಡಿ, 2023ರಲ್ಲಿ 239 ಕೋಟಿ ಗಳಿಸಿತ್ತು ಟೋಟಲ್ ಇನ್ಕಮು. 2024ರಲ್ಲಿ 305 ಕೋಟಿ, 2025ರಲ್ಲಿ 600 ಕೋಟಿ. ಇದರದ್ದು ಎಲ್ಲ ಖರ್ಚು ವೆಚ್ಚಗಳು ತೆಗೆದು ಇದೆಲ್ಲ ಟ್ಯಾಕ್ಸ್ ಕಟ್ಟಿದ ಮೇಲೆ ಇವರಿಗೆ ಉಳಿದಂಥ ಲಾಭ ಎಷ್ಟಂದರೆ 1 ಕೋಟಿ 2023ರಲ್ಲಿ, 16 ಕೋಟಿ 2024ರಲ್ಲಿ, 2025ರಲ್ಲಿ 24 ಕೋಟಿ 87 ಲಕ್ಷ ಒಂದು ಪ್ರಾಫಿಟನ್ನು ಮಾಡಿರುತ್ತದೆ. ಇದರ ಟೋಟಲ್ ಬ್ಯಾರೋಯಿಂಗ್ ಬಂದುಬಿಟ್ಟು ಸಾಲ ಎಷ್ಟಿದೆ ಅಂದರೆ 2023ರಲ್ಲಿ 81 ಕೋಟಿ ಇತ್ತು, 2024ರಲ್ಲಿ 82 ಕೋಟಿ ಆಗಿದೆ. ಅಂದರೆ 2025 ಮಾರ್ಚ್ಗೆ ಇದರದ್ದು ಲೋನ್ ಯಾವುದೇ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಎಂಬುದನ್ನು ಈ ಕಂಪ್ನಿ ತಿಳಿಸುತ್ತದೆ. ಸದ್ಯ ಈ ಕಂಪ್ನಿಯ ಮಾಹಿತಿ ಇಷ್ಟೇ ಇರುತ್ತದೆ. ಈಗ ಮುಂದಿನ ಅಪ್ಡೇಟಲ್ಲಿ ಕಂಪ್ನಿಯ ಎಲ್ಲ ವಿವರವಾದ ಮಾಹಿತಿಯನ್ನು ನೋಡೋಣ. ಯಾವ ಡೇಟಿಗೆ ಓಪನ್ ಆಗುತ್ತದೆ, ಯಾವ ಡೇಟಿಗೆ ಕ್ಲೋಸ್ ಆಗುತ್ತೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗುವುದು. ಈಗ 3ನೇ IPO ಯಾವುದಂದರೆ ಮೇನ್ ಬೋರ್ಡ್ IPO. ಇದು ಟರ್ಕ್ ಲಿಮಿಟ್ ಫೈನ್ಟೆಕ್ ಸೊಲ್ಯೂಷನ್ LTD. ಈ ಒಂದು ಕಂಪನಿಯು ಜೂನ್ 19ರಿಂದ ಜೂನ್ 23ಗೆ ಓಪನ್ ಇರ್ತದೆ. ಇದರ ಇನ್ನೂ ಪ್ರೈಸ್ ಬ್ಯಾಂಡ್ ಅನೌನ್ಸ್ ಆಗಿರೋದಿಲ್ಲ ಹಾಗೂ ಲಾಟ್ ಸೈಜ್ ಅನೌನ್ಸ್ ಆಗಿರೋದಿಲ್ಲ. ಇದು ಅಲಾಟ್ಮೆಂಟ್ ಡೇಟ್ ಬಂದುಬಿಟ್ಟು 24 ಜೂನು. ಇದು ಲಿಸ್ಟಿಂಗ್ ಡೇಟ್ ಬಂದುಬಿಟ್ಟು 29 ಜೂನ್ಗೆ ಲಿಸ್ಟ್ ಆಗುವ ಸಾಧ್ಯತೆ ಇದೆ. ಇನ್ಶೂರೆನ್ಸ್ ಡಿಸ್ಟ್ರಿಬ್ಯೂಟರ್ ಮಾಡುವಂಥ ಒಂದು ಕಂಪನಿಯಾಗಿದೆ. ಇದೊಂದು ಪ್ಲ್ಯಾಟ್ಫಾರ್ಮ್ ರೀತಿಯಲ್ಲಿ ಸೇವೆಯನ್ನು ಒದಗಿಸ್ತದೆ. ಲೈಕ್ ಒಂದು ಪಾಲಿಸಿ ಬಾಜಾರ್ ಆ್ಯಪ್ ಇದೆಯಲ್ಲ, ಆ ಥರ. ಮೇನ್ ಕಾಂಪಿಟೇಟರ್ ಈ ಕಂಪ್ನಿಗೆ ಅದೇ ಪಾಲಿಸಿ ಬಾಜಾರ್ ಕಂಪನಿ ಆಗಿರುತ್ತದೆ. ಇದ್ರ ನೋಡಿ ಟೋಟಲ್ ಇಶ್ಯೂ ಇನ್ನೂ ಅನೌನ್ಸ್ ಆಗಿರೋದಿಲ್ಲ. ನೋಡಿ ಫ್ರೆಶ್ ಇಶ್ಯೂ 660 ಕೋಟಿ ಇವರು ಬಂಡವಾಳ ಸಂಗ್ರಹಣೆ ಮಾಡ್ತಿದ್ದಾರೆ ಸಾರ್ವಜನಿಕರಿಂದ. ಆಮ್ಯಾಗ ಇದರಲ್ಲಿ ಅವ್ರದ್ದು ಈಗ ಆಲ್ರೆಡಿ ಇರುವಂಥ ಪ್ರಮೋಟರ್ಸು ಸಹ ಅವ್ರ ಶೇರ್ಗಳನ್ನು ಜನರಿಗೆ ಮಾರಿ ಒಂದು ಬಂಡವಾಳವನ್ನು ಜನರಿಂದ ಸಂಗ್ರಹ ಮಾಡುತ್ತಿದ್ದಾರೆ. ಟೋಟಲ್ ಇಶ್ಯೂ ಸೈಜು ಇನ್ನೂ ಅನೌನ್ಸ್ ಆಗಬೇಕಾಗಿದೆ. ಈ ಕಂಪನಿ 2015ರಲ್ಲಿ ಸ್ಥಾಪನೆಯಾಗಿದ್ದು, ಇದು ನೋಡಿ ಇನ್ಶೂರೆನ್ಸ್ ಡಿಸ್ಟ್ರಿಬ್ಯೂಟರ್ ಪ್ಲ್ಯಾಟ್ಫಾರ್ಮ್ ಕಂಪನಿ ಆಗಿರುತ್ತದೆ. ಇನ್ಶೂರೆನ್ಸ್ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ಜನರಿಗೆ ನೀಡುತ್ತದೆ. ಲೈಕ್ ಪಾಲಿಸಿ ಬಜಾರಿಗೆ ಹಾಗೆ ಹೇಳ್ದಂಗೆ. ಜೊತೆಗೆ ಇದು ಮ್ಯೂಚುವಲ್ ಫಂಡು ಹಾಗೂ ಪರ್ಸನಲ್ ಲೋನ್ ಸಹ ಜನರಿಗೆ ಪ್ರೊಡಕ್ಟ್ ಮಾಡಿ ಕಸ್ಟಮರ್ಸ್ಗೆ ಫಿಲ್ಟರ್ ಮಾಡಿ ಯಾವ ಕಂಪ್ನಿಯ ಒಂದು ಮ್ಯೂಚುವಲ್ ಫಂಡ್ ಬೆಸ್ಟು, ಯಾವ ಫೈನಾನ್ಸ್ ಬ್ಯಾಂಕ್ಗಳ ಲೋನ್ ಬೆಸ್ಟ್ ಎಂಬುದನ್ನು ಫಿಲ್ಟರ್ ಮಾಡಿ ತಿಳಿಸುತ್ತದೆ. ಸದ್ಯ ಈ 3 IPOಗಳು ಮೇನ್ ಬೋರ್ಡಲ್ಲಿ ಬರ್ತಾ ಇದ್ದಾವೆ. ಈ ಒಂದು ಮಾಹಿತಿ ತಮಗೆ ಎಜುಕೇಷನಲ್ ಪರ್ಪೋಸು, ಯಾವುದೇ ಇದು ರೆಕಮೆಂಡೇಷನ್ ಅಲ್ಲ. ಶೇರ್ ಬೈ ಮಾಡೋಕ್ಕೆ ಅಥವಾ ಸ್ಟಾಕ್ ಬೈ ಮಾಡೋಕ್ಕೆ, ಸೇಲ್ ಮಾಡೋಕ್ಕೆ ಯಾವುದೇ ರೆಕಮೆಂಡೇಷನ್ ಅಲ್ಲ. ನೀವು ಹೂಡಿಕೆ ಮಾಡೋದಿದ್ದರೆ ನಿಮ್ಮದೇ ಆದ ಒಂದು ಅನಲೈಸ್ ಮಾಡಿ ಹಾಗೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ತಗೊಂಡು ಹೂಡಿಕೆ ಮಾಡ್ಬೋದು. ಸೊ ಇದೇ ಥರ IPOಗಳ ಅಪ್ಡೇಟ್ಗಾಗಿ ನಮ್ಮ IPO ರಿವ್ಯೂ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತಿ. ಈಗ ನೋಟಿಫಿಕೇಷನ್ ಬರುತ್ತೆ, ಅದರ ಮಾಹಿತಿ ತಮಗೆ ಬೇಗ ತಲುಪುತ್ತೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.